ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ನಡೆಸುತ್ತಿರುವಂತಹ ಹಾಸ್ಯಾಸ್ಪದ ಸತ್ಯಕ್ಕೆ ದೂರವಾದ ಮೂಡ ಪ್ರಕರಣ ವಿರುದ್ಧ ನಮ್ಮ ವಿರೋಧವಿದೆ ಹಾಗೂ ಆಗಸ್ಟ್ 9ರಂದು ಮೈಸೂರಿನಲ್ಲಿ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಾಸನ ಜಿಲ್ಲೆಯಿಂದಲೂ 5 ರಿಂದ 10 ಸಾವಿರ ಜನರು ಭಾಗವಹಿಸುವುದಾಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಿ ತಾರಾಚಂದನ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲದೆ ಇರುವಂತಹ ಮೂಡ ಪ್ರಕರಣದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳನ್ನ ಸಿಲುಕಿಸಿ ಅವರ ಸ್ಥಾನಮಾನಗಳಿಗೆ ತೇಜೋವಧಿ ಮಾಡುತ್ತಿರುವಂತಹ ಮಿತ್ರ ಪಕ್ಷಗಳ ನಡೆ ಸರಿಯಲ್ಲ. ಅವರ ಪಾದಯಾತ್ರೆ ಅರ್ಥಹೀನವಾಗಿರುತ್ತೆ ಅಂತ ಹೇಳಲು ಇಚ್ಛಿಸುತ್ತೇವೆ. ಅಬ್ರಾಹಂ ಎಂಬ ವ್ಯಕ್ತಿಯ ಮಾತು ಸತ್ಯಕ್ಕೆ ದೂರವಾದುದಾಗಿದ್ದು, ಈ ದೂರಿನ ಅನ್ವಯ ರಾಜ್ಯಪಾಲರು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವರಿಗೆ ವಿಚಾರಣೆಗಾಗಿ ಶೋಕಾಸ್ ನೋಟಿಸ್ ಕೊಟ್ಟಿರುವುದು ಸರಿಯಲ್ಲ. ಬಿಜೆಪಿಯವರ ವಿರುದ್ಧ ನಮ್ಮ ಜನಾಂದೋಲನ ಪ್ರತಿಭಟನೆ ಇರುತ್ತೆ. ಇದು ಸುವ್ಯವಸ್ಥಿತವಾಗಿ ಜನಸಾಮಾನ್ಯರಿಗಾಗಿ ಇರುವ ಜನಪ್ರಿಯ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ಹಾಗೂ ಅವರ ಮಿತ್ರ ಪಕ್ಷ ಜೆಡಿಎಸ್ ರವರ ಕುತಂತ್ರವಾಗಿದೆಯಲ್ಲವೇ? ಇದಕ್ಕೆ ರಾಜ್ಯಪಾಲರು ಸ್ಪಂದಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ತಕ್ಷಣವೇ ನೋಟಿಸ್ ಅನ್ನ ಹಿಂಪಡೆಯಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು. ನಾಳೆ ಮೈಸೂರಿನಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಜೆಡಿಎಸ್ ಯಾತ್ರೆಯ ವಿರುದ್ಧವಾಗಿ ಬೃಹತ್ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಿರುತ್ತೆ. ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ಮನವಿಯನ್ನ ಮಾಡಿದ್ರು. ಏನು ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಮಿತ್ರ ಪಕ್ಷಗಳು ಒಂದು ಪಾದಯಾತ್ರೆಯನ್ನ ಬೆಂಗಳೂರಿಂದ ಮೈಸೂರು ತನಕ ಹಮ್ಮಿಕೊಂಡಿದ್ದಾರೆ. ಅದು ಮುಡ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಅವರಿಗೆ ಅನಾವಶ್ಯಕವಾಗಿ ಸಿಲುಕಿಸಿ ಒಂದು ಪಾದಯಾತ್ರೆ ಮಾಡ್ತಿರೋದು. ಇದೊಂದು ಹಾಸ್ಯಾಸ್ಪದವಾದಂತಹ ಪಾದಯಾತ್ರೆ ಆಗಿದೆ. ಈ ಪಾದಯಾತ್ರೆಗೆ ಯಾವುದೇ ಒಂದು ಅರ್ಥ ಇಲ್ಲ. ಹೇಳ್ತಾರಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡುವಂತಹ ಒಂದು ಪ್ರಕರಣ ಆಗಿದೆ. ಮುಡಾದ ವಿಷಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಯಾದಂತಹ ಅಬ್ರಹಾಂ ಅವರು ಒಂದು ದೂರನ್ನ ಸಲ್ಲಿಸ್ತಾರೆ. ಆ ದೂರು ಸಲ್ಲಿಸಿದ ಒಂದೇ ಒಂದು ಗಂಟೆಯೊಳಗೆ ವಿಚಾರಣೆಗೆ ಒಳಪಡಬೇಕು ಅಂತ ಹೇಳ್ಬಿಟ್ಟು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಹಾಗೂ ಈಗಾಗಲೇ ಬಹಳಷ್ಟು ಪ್ರಕರಣಗಳು ಪೆಂಡಿಂಗ್ ಬಿದ್ದಿದೆ. ಲೋಕಾಯುಕ್ತರು ಸಹ ಕೇಳ್ತಾ ಇದ್ದಾರೆ ವಿಚಾರಣೆಗೆ ಒಳಪಡಿಸಕ್ಕೋಸ್ಕರ. ಆದ್ರೆ ರಾಜ್ಯಪಾಲರು ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಜನಾರ್ದನ ರೆಡ್ಡಿ ಅವರಾಗಿರ್ಬಹುದು, ಹಾಗೆ ಶಶಿಕಲಾ ಜೊಲ್ಲೆ ಅವರಾಗಿರ್ಬಹುದು, ನಿರಾಣಿ ಅವ್ರದ್ದಾಗಿರ್ಬಹುದು, ಈ ಪ್ರಕರಣಗಳಾಗ್ಲೇ ಬಹಳ ವರ್ಷಗಳಿಂದ ಪೆಂಡಿಂಗ್ ಬಿದ್ದಿದ್ರು ಸಹ ಅವುಗಳಿಗೆ ವಿಚಾರಣೆಗೆ ಒಳಪಡಿಸದೆ, ಅದಕ್ಕೆ ಒಪ್ಪಿಗೆ ಕೊಡದೆ ಸುಸೂತ್ರವಾಗಿ ಯಾವುದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷೆ ರಹೀಮಾ, ಬ್ಲಾಕ್ ಅಧ್ಯಕ್ಷೆ ವಸಂತಕುಮಾರಿ, ಜಿಲ್ಲಾ ಸೋಷಿಯಲ್ ಮೀಡಿಯಾದ ಜಮೀಲಾ ಇತರರು ಉಪಸ್ಥಿತರಿದ್ದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮೇದಿನಿ ನೃತ್ಯ ನಿಕೇತನ 25ನೇ ಮೇದಿನಿ ಬೆಳ್ಳಿ ಸಂಭ್ರಮ ಮತ್ತು ಸಿಂಹಾಸನಪುರಿ ವೈಭವ ನೃತ್ಯ ರೂಪಕ ಪ್ರಸ್ತುತಿ ಕಾರ್ಯಕ್ರಮವನ್ನು ಆಗಸ್ಟ್ 11ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಾಹಿತ್ಯ ಮತ್ತು ಗಾಯನ ವಿದೂಷಿ ಭಾನು ಚಿದಾನಂದ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮೇದಿನಿ ಬೆಳ್ಳಿ ಸಂಭ್ರಮ ಮತ್ತು ಸಿಂಹಾಸನಪುರಿ ವೈಭವ ನೃತ್ಯ ರೂಪಕದ ಕಾರ್ಯಕ್ರಮವನ್ನು ಭಾರತೀಯ ಸಂಗೀತ ನೃತ್ಯ ಶಾಲೆಯ ಗುರುವಿದೂಷಿ ಕೆಎಸ್ ಅಂಬಾಳೆ ರಾಜೇಶ್ವರಿ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ, ಟಿಪಿ ರಂಗನಾಥ್ ಗುಪ್ತಾ ಇತರರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಅನೇಕ ಪ್ರಸಿದ್ಧ ವೇದಿಕೆಗಳಲ್ಲಿ ಹಲವಾರು ನೃತ್ಯ ರೂಪಕಗಳ ಜೊತೆಗೆ ನೃತ್ಯ ಪ್ರದರ್ಶನವನ್ನ ಯಶಸ್ವಿಯಾಗಿ ನೀಡಿದ್ದು, ಅನೇಕ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮೊದಲ 3 ಸ್ಥಾನಗಳಲ್ಲಿ ಒಬ್ಬರಾಗಿ ನಿಕೇತನದ ಗೌರವವನ್ನ ಇಮ್ಮಡಿಗೊಳಿಸಿದ್ದಾರೆ. ಕಳೆದ ಮಾರ್ಚ್ 2023ರಿಂದ ಫೆಬ್ರವರಿ 2024ರವರೆಗೂ ವರ್ಷವಿಡೀ ಪ್ರತಿ ತಿಂಗಳ ಕಡೆಯ ಶನಿವಾರದಂದು ತೆರೆಮರೆಯ ಕಲಾತಾರೆ ಮತ್ತು ಯುವ ಪ್ರತಿಭಾ ಪರಿಚಯ ಕಾರ್ಯಕ್ರಮದ ಅಡಿಯಲ್ಲಿ ಹುದುಗಿರುವ ಅನೇಕ ಕಲಾವಿದರನ್ನ ಕಲಾರಂಗಕ್ಕೆ ಪರಿಚಯಿಸಿರುವ ಹೆಗ್ಗಳಿಕೆ ನಿಕೇತನದ್ದಾಗಿದೆ ಅಂತ ಮಾಹಿತಿ ನೀಡಿದರು. ನಮ್ಮ ನಿಕೇತನದ ಅಡಿಯಲ್ಲಿ
ಆದ್ರೆ ಈಗ ಪ್ರದರ್ಶನವನ್ನ 70ಕ್ಕೂ ಮೀರಿ ಕಲಾವಿದರು, ನಮ್ಮ ವಿದ್ಯಾರ್ಥಿಗಳು ಈ ಪ್ರದರ್ಶನದಲ್ಲಿ ನೃತ್ಯ ರೂಪಕದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಪಕ್ಕವಾದ್ಯದವರು ಎಲ್ಲ ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಇದಕ್ಕೆ ತಾವುಗಳು ಎಲ್ಲರೂ ಬಂದು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತೀನಿ. ಮುಖ್ಯ ಅತಿಥಿಗಳಾಗಿ ಫಸ್ಟ್ ಉದ್ಘಾಟಕರಾಗಿ ನಮ್ಮ ಹಾಸನದ ಹಿರಿಯ ಕಲಾವಿದೆ ಗುರು ಅಂಬಳೆ ರಾಜೇಶ್ವರಿ ಅವರು ಬರ್ತಾ ಇದ್ದಾರೆ ಉದ್ಘಾಟಕರಾಗಿ. ನಂತರ ಮುಖ್ಯ ಅತಿಥಿಗಳಾಗಿ ಶಿವಾನಂದ ತಗಡೂರ್ ಅವರು, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವಾನಂದ ತಗಡೂರ್ ಅವರು ಆಗಮಿಸ್ತಾ ಇದ್ದಾರೆ. ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡರು ಕೂಡ ಆಗಮಿಸ್ತಾ ಇದ್ದಾರೆ. ನಂತರ ಈ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿರುವಂತಹ ಡಾಕ್ಟರ್ ವಿಜಯ್ ಅಂಗಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವರಿಷ್ಟು ಮುಖ್ಯ ಅತಿಥಿಗಳು. ಎಲ್ಲಿ ಹಾಕಿದೀವಿ ಸ್ವಾತಿ ಭಾರದ್ವಾಜ್? ಅಲ್ಲ, ನಾನೇ ಸರ್. ನಮ್ಮ ಗುರು ವಿದುಷಿ ಬಾಲಚಿದಾನಂದ ಅವರು. ಹೌದಾ? ಅಂತ ಉಚಿತವಾಗಿ ಶಿಕ್ಷಣ. ಹೌದು ಸರ್. ಒಂದು 10 ಮಕ್ಕಳು ಇರ್ಬೋದು. ಅಂದ್ರೆ ಅವ್ರು ಕೇಳಿದಾಗ ಗೊತ್ತಾಗುತ್ತಷ್ಟೇನೆ ನಮ್ಗೆ. ನಮ್ದು ವಾರಕ್ಕೆ 2 ದಿವಸ ಇರುತ್ತೆ ಸರ್. ಅಂದ್ರೆ ಇದರಲ್ಲಿ 3 ಹಂತಗಳಿದೆ. ಜೂನಿಯರ್, ಸೀನಿಯರ್, ವಿದ್ವತ್ ಅಂತ 3 ಹಂತಗಳು ಬರುತ್ತೆ. ಪ್ರತಿ ಹಂತದಲ್ಲೂ ಒಂದು ಮಗುವಿಗೆ ವಾರಕ್ಕೆ 2 ದಿವಸದಂತೆ ಪಾಠವನ್ನ ಮಾಡ್ತೀವಿ. ಆಮೇಲೆ ಇದರಲ್ಲಿ ಪರೀಕ್ಷೆಗಳಿರುತ್ತೆ. ಜೂನಿಯರ್ ಹಂತಕ್ಕೆ 10 ವರ್ಷ ಆಗಿರ್ಬೇಕು. ಅವರು ಟ್ರೈನಿಂಗ್ ಕೆಲವು ಮಕ್ಕಳದು 1-2 ವರ್ಷದಲ್ಲೇ ಕಲಿತಾರೆ, ಕೆಲವರು 3 ವರ್ಷ ಕಲಿತಾರೆ. ಫೀಸ್ 500 ಸರ್. ಪತ್ರಿಕಾಗೋಷ್ಠಿಯಲ್ಲಿ ಸ್ವಪ್ನ ರಂಗಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ನಲ್ಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ದಳದಹಳ್ಳಿ ಗ್ರಾಮದ ದಿವಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾದ ಗನ್ನಿ ಉಮೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ದಿವಾಕರ ಹೊರತುಪಡಿಸಿ ಬೇರ್ಯಾರೂ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ದಿವಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಜಿಆರ್ ಹರೀಶ್ ಘೋಷಣೆಯನ್ನ ಮಾಡಿದ್ರು. ನೂತನ ಅಧ್ಯಕ್ಷ ದಿವಾಕರ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಎಲ್ಲಾ ಗ್ರಾಮಗಳ ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯಗಳನ್ನು ಒದಗಿಸುವ ಕಡೆ ಹೆಚ್ಚಿನ ಗಮನ ಹರಿಸಲಾಗುವುದು ಅಂತ ತಿಳಿಸಿದರು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದರು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸದಸ್ಯರ ಸಲಹೆ ಸಹಕಾರ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಶ್ರಮಿಸಲಿ ಅಂತ ಶುಭ ಹಾರೈಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ನರೇಗಾ ಯೋಜನೆ ಅಡಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತ ಮಾರ್ಗದರ್ಶನವನ್ನ ನೀಡಿದರು. ಅಧ್ಯಕ್ಷನಾಗಿ ಮಾಡಲು ನಮ್ಮ MLA ಅವರು CN ಬಾಲಕೃಷ್ಣ ಅವರು ಸಪೋರ್ಟಿಂದ ನಾನು ಅಧ್ಯಕ್ಷನಾಗಿದ್ದೀನಿ. ಹಾಗೂ CN ಬಾಲಕೃಷ್ಣ ಕುಸಮಣ್ಣನವರು ನಮ್ಮನ್ನು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಅವರ ಆಶೀರ್ವಾದದಿಂದ ಅಧ್ಯಕ್ಷನಾಗಿದ್ದೀನಿ. ಅವ್ರಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ನನ್ನ ಕೈಲಾದಷ್ಟು ನಾನು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀನಿ. ಕುಡಿಯಲು ನೀರು ಮತ್ತು ಒಳಚರಂಡಿ ಕೆಲಸ ಮತ್ತು ಕರೆಂಟು, ಬಲ್ಪು ಮತ್ತು ಇವೆಲ್ಲದನ್ನು ನಾನು ಸಾಧ್ಯವಾದಷ್ಟು ನಾನು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಅಂತ ಈ ಭರವಸೆಯನ್ನು ಕೊಡ್ತೀನಿ. ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ದಡದಳ್ಳಿ ಗ್ರಾಮದ ದಿವಾಕರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಇದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದಂಥ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ದಿವಾಕರ್ಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.
ಏನು ಇವತ್ತು ಅಧ್ಯಕ್ಷರಾಗಿ ದಿವಾಕರ್ ಅವರು ಆಯ್ಕೆಯಾಗಿದ್ದಾರೆ, ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯತ್ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಪುಟ್ಟಸ್ವಾಮಿಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ನೂತನ ಅಧ್ಯಕ್ಷರಾದ ದಿವಾಕರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮೇಶ್, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಲ್ಲೂರು ದಿನೇಶ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶೋಭಾ, ಮಂಜುಳಾ, ಗಿಡ್ಡಮ್ಮ, ರಾಜೇಶ್, ಪ್ರಕಾಶ್ ಕುಮಾರ್, ಮಣಿಕಂಠ, ಸಂತೋಷ್, ಭಾಗ್ಯಮ್ಮ, ಸರಸ್ವತಿ, ಚಂದ್ರಮ್ಮ, ಶ್ರೀಕಲಾ, ಪಿಡಿಒ ರಾಘವೇಂದ್ರ, ಅಕೌಂಟೆಂಟ್ ಜನಿವಾರ ರಾಜು, ಬಿಲ್ ಕಲೆಕ್ಟರ್ ಸಂತೋಷ್, ಜೆಡಿಎಸ್ ಮುಖಂಡರಾದ ಜಿಕೆ ಕುಮಾರ್, ದಡದನಹಳ್ಳಿ ಪ್ರಕಾಶ್, ವಾಸು, ಸತೀಶ್, ವಿಎಸ್ಎಸ್ ಕಾರ್ಯದರ್ಶಿ ದಡದನಹಳ್ಳಿ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಹೊರವಲಯದಲ್ಲಿರುವ ಕಾಮಧೇನು ವೃದ್ಧಾಶ್ರಮಕ್ಕೆ ಎನ್ಆರ್ವೆಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ವತಿಯಿಂದ ಭೇಟಿ ನೀಡಿ ಅಲ್ಲಿರುವ ಹಿರಿಯ ಜೀವಗಳೊಂದಿಗೆ ಕೆಲ ಸಮಯ ಕಳೆಯುವುದರ ಜೊತೆಗೆ ಅವರುಗಳಿಗೆ ಕೆಲವೊಂದು ಆಟಗಳನ್ನು ಆಡಿಸುವ ಮೂಲಕ ಸಂತೋಷವನ್ನು ನೀಡಿ ಅವರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆದರು. ಕಾಮಧೇನು ವೃದ್ಧಾಶ್ರಮದಲ್ಲಿ ನಡೆದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಅವರೊಂದಿಗೆ ಕ್ಲಬ್ನ ಸದಸ್ಯರು ಎಲ್ಲರೂ ಸೇರಿ ಭೋಜನವನ್ನ ಸವಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿ ರೋಟೇರಿಯನ್ ಜಯರಾಮ್ ಅವರು ಕಾಮಧೇನು ಸಂಸ್ಥೆಯ ಬಗ್ಗೆ ತಿಳಿಸಿ, ಚಾರ್ಟರ್ ಪ್ರೆಸಿಡೆಂಟ್ ರತಿ ಅವರು ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರನ್ನ ಸ್ಮರಿಸಿ, ಸಮಾಜ ಸೇವೆಗೆ ಅವರು ಹಾಕಿಕೊಟ್ಟ ಅಡಿಪಾಯ ನಮಗೆ ಉತ್ತಮ ಕೆಲಸಗಳನ್ನ ಮಾಡಲು ಉತ್ತೇಜನವನ್ನ ನೀಡಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಹಾಸನ್ ಗೋಲ್ಡ್ನ ಅಧ್ಯಕ್ಷರಾದ ಅಡಿ ತನುಜಾರ್ ಅವರು ಮಾತನಾಡಿ, ಆಶ್ರಮ ವಾಸಿಗಳ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ತಿಳಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ನ ಕಾರ್ಯದರ್ಶಿ ವನಿತಾರ್ ಅವರು ಉಪಸ್ಥಿತರಿದ್ದರು. ಹಾಗೆಯೇ ಸಂಸ್ಥೆಯ ಕೆಲವು ಸದಸ್ಯರು ಅವರನ್ನ ಉದ್ದೇಶಿಸಿ ಹಿತನುಡಿಗಳನ್ನ ಹೇಳಿದರು. ಆರೋಗ್ಯವನ್ನಿದ್ರೆ ಎಲ್ಲಾದ್ರೂ ಜೀವನ ಮಾಡ್ಬೋದು. ನಿಮ್ಗೆ ಇದೊಂದು ಕಲ್ಪಿಸಿ ಕೊಟ್ಟಿದೆ ಈ ಒಂದು ಆಶ್ರಮ, ಕಾಮಧೇನು ಆಶ್ರಮ. ಈ ಒಂದು ಜಾಗಕ್ಕೆ ನೀವು ಬಂದಿದ್ದೀರಿ ಅಂತಂದ್ರೆ ನೀವು ತುಂಬಾ ಖುಷಿಯಾಗಿರ್ತೀರಿ ಅಂತ ನೀವು ನೋಡಿದ್ರೇನೆ ಗೊತ್ತಾಗತ್ತೆ. 3 ಹೊತ್ತು ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ, ಮಲ್ಗೋದಿಕ್ಕೆ ಒಂದು ಒಳ್ಳೆ ಜಾಗ ಇದೆ, ಅದೇ ಸಾಕು ನಮ್ಗೆ. ಈ ಏಜ್ ನಮ್ಗೆ ಏನು ಬೇಡ ಅಲ್ವಾ? ಆ ಏಜ್ ಅಲ್ಲಿ ಯಾರು ಆಸ್ತಿನ ಕೇಳಲ್ಲ, ಒಳ್ಳೆ ಬಟ್ಟೆಗಳನ್ನ ಕೇಳಲ್ಲ, ಒಡವೆನ ಕೇಳಲ್ಲ. ನಮ್ಗೆ ಏನ್ ಬೇಕಾಗಿರುತ್ತೆ ನಿಮ್ಮ ಏಜ್ ಅಲ್ಲಿ ಅಂದ್ರೆ 3 ಹೊತ್ತು ಹೊಟ್ಟೆ ತುಂಬಾ ಊಟ, ಆರೋಗ್ಯ, ಮಲ್ಗೋದಿಕ್ಕೆ ನೆಮ್ಮದಿಯಾಗಿ ಜಾಗ, ಅಷ್ಟನ್ನ ಈ ಆಶ್ರಮ ಕಲ್ಪಿಸ್ಕೊಟ್ಟು. ಬೇಲೂರು ತಾಲೂಕಿನ ಮಲೆನಾಡು ಮತ್ತು ಅರೆಮಲೆನಾಡು ಭಾಗದಲ್ಲಿನ ಕಾಫಿ ತೋಟದ ಕಾಳುಮೆಣಸು ಬೆಳೆಗಾರರಿಗೆ ಧಾರಾಕಾರ ಮಳೆಯಿಂದ ಆತಂಕ ಸೃಷ್ಟಿಯಾಗಿದೆ. ಸುಮಾರು 5 ಎಕರೆಗೂ ಹೆಚ್ಚು ಕಾಳುಮೆಣಸು ನಷ್ಟವಾಗಿದೆ. ಮಳೆ ಹೀಗೆ ಮುಂದುವರೆದರೆ ಉಳಿದ ತೋಟದಲ್ಲಿ ಕಾಳುಮೆಣಸಿಗೆ ಕೊಳೆ ರೋಗ ಬರುವ ಸೂಚನೆ ಇರುವ ಕಾರಣದಿಂದ ರೈತರು ತೋಟಗಾರಿಕೆ ಅಧಿಕಾರಿಗಳಿಂದ ಸೂಕ್ತ ಮಾಹಿತಿ ಪಡೆದು ತಕ್ಷಣವೇ ಔಷಧಿ ಸಿಂಪಡಣೆ ಮಾಡಬೇಕಿದೆ. ಇನ್ನು ರೈತರಿಗೆ ಇತ್ತೀಚಿನ ದಿನದಲ್ಲಿ ವಾಣಿಜ್ಯ ಬೆಳೆ ಎಂದೇ ಖ್ಯಾತಿಯಾದ ಶುಂಠಿ ತಾಲೂಕಿನಲ್ಲಿ 60 ಎಕರೆಗೂ ಹೆಚ್ಚು ನಷ್ಟ ಹೊಂದಿದೆ. ಬಾಳೆ 3 ಎಕರೆ, ಮೆಣಸಿನಕಾಯಿ ಬೆಳೆ 5 ಎಕರೆ, ಆಲೂಗೆಡ್ಡೆ 7 ಎಕರೆ, ಕುಂಬಳ 2 ಎಕರೆ, ಟೊಮೊಟೊ 3 ಎಕರೆ, ಬೀನ್ಸ್ 12 ಎಕರೆ, ಹೀರೆಕಾಯಿ 3 ಎಕರೆ, ಹಾಗಲಕಾಯಿ 7 ಎಕರೆ ಸೇರಿದಂತೆ ಕೆಲ ತರಕಾರಿಗಳು ಬೆಳೆಗಳು ನಷ್ಟವಾಗಿದೆ. ಸದ್ಯ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಇನ್ನು ನಷ್ಟದ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ ಅಂತ ಬೇಲೂರು ತಾಲೂಕು ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಸೀಮಾ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘ ಹಾಗೂ ಬೆಳೆಗಾರರ ಟ್ರಸ್ಟ್ ಅರೆಹಳ್ಳಿ ವತಿಯಿಂದ ಸ್ಮಾರ್ಟ್ ಟಿವಿಯನ್ನ ಕೊಡುಗೆ ನೀಡಲಾಯಿತು. ಈ ವೇಳೆ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಿಪಿ ಬಸವರಾಜು, ಉಪಾಧ್ಯಕ್ಷರಾದ ಶಾರಿಫ್ ಫರ್ಹಾನ್, ಕಾರ್ಯದರ್ಶಿ ಬಿಸಿ ಮೋಹನ್, ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗೇಶ್ ಹಾಗೂ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.